ಹೇ ಪ್ರೇಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಈ ವಿಡಿಯೋದಲ್ಲಿ ಫೋನ್ಪೇ ಆ್ಯಪಲ್ಲಿ ನಾವು UPI ಆಟೋಮೆಟಿಕ್ ಪೇಮೆಂಟ್ ಆಪ್ಷನ್ ಕ್ಯಾನ್ಸಲ್ ಇಲ್ಲ ಅಂದರೆ ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ, 1 ವರ್ಷ ಮುಂಚೆನೇ ಮಾಡಿದ್ದೀನಿ. ಆದರೆ ಇವಾಗ ಫೋನ್ಪೇಯಲ್ಲಿ ಹೊಸ ಅಪ್ಡೇಟ್ ಮಾಡಿದ್ದಾರೆ. ಈ ಹೊಸ ಅಪ್ಡೇಟ್ ಬಂದಿದ ಮೇಲೆ ಆಪ್ಷನ್ಸ್ ಎಲ್ಲ ಚೇಂಜ್ ಆಗಿದ್ದಾವೆ. ಅದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಸ್ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಒಂದು ವಿಡಿಯೋ ಮಾಡಿ ಬ್ರೋ ಅಂತ ಜಾಸ್ತಿ ಜನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇವಾಗ ಹೊಸ ಅಪ್ಡೇಟ್ ಬಂದೈತೆ, ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋನಿಂದ ನಾನು ಕ್ಲಿಯರಾಗಿ ಈ ಫೋನ್ಪೇ UPI ಆಟೋಮೆಟಿಕ್ ಪೇಮೆಂಟ್ ಡಿಲೀಟ್ ಮಾಡೋದು ಹೇಗೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋ ಎಲ್ಲ ನೋಡಿರಿ. ಸಪೋಸು ನೀವು ಫೋನ್ಪೇ ಯೂಸ್ ಮಾಡ್ತಾ ಇದ್ದರೆ ಮಾತ್ರ ಚೆಕ್ ಮಾಡಿರಿ. ಈ ಫೋನ್ಪೇ ಆಟೋಮೆಟಿಕ್ ಪೇಮೆಂಟ್ ಆಪ್ಷನಲ್ಲಿ ಏನಾರ ಆ್ಯಪ್ಸ್ ಇದ್ದರೆ ಮಾತ್ರ ಡೆಫಿನೆಟ್ಟಾಗಿ ನೀವು ಕ್ಯಾನ್ಸಲ್ ಮಾಡ್ಕೊಬೇಕು, ಇಲ್ಲಾಂದರೆ ದುಡ್ಡು ಕಟ್ಟಾಗೋ ಅವಕಾಶ ಇದೆ. ಡೆಫಿನೆಟ್ಟಾಗಿ ನಾನು ಕ್ಲಿಯರಾಗಿ ವಿಡಿಯೋದಲ್ಲಿ ತೋರಿಸ್ತೀನಿ. ಡೆಫಿನೆಟ್ಟಾಗಿ ವಿಡಿಯೋ ಎಲ್ಲ ನೋಡಿರಿ, ಮಧ್ಯದಲ್ಲಿ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಏನು ಅರ್ಥ ಆಗಲ್ಲ. ಹಾಗೆ ವಿಡಿಯೋ ಎಲ್ಲ ನೋಡಿದ ಮೇಲೆ ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ ಆದರೆ ಮಾತ್ರ ಕಾಮೆಂಟ್ ಸೆಕ್ಷನಲ್ಲಿ ಡೆಫಿನೆಟ್ಟಾಗಿ ಕಾಮೆಂಟ್ ಮಾಡಿರಿ. ಸಪೋಸ್ ಯೂಸ್ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ. ಏನನ್ನ ಪ್ರಾಬ್ಲಮ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ನಾನು ಡೆಫಿನೆಟ್ಟಾಗಿ ರಿಪ್ಲೈ ಮಾಡ್ತೀನಿ. ಸಪೋಸ್ ವರ್ಕ್ ಆಗಿಲ್ಲ ಅಂದರೆ ಮಾತ್ರ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ನಾನು ಡೆಫಿನೆಟ್ಟಾಗಿ ನಿಮಗೆ ರಿಪ್ಲೈ ಮಾಡ್ತೀನಿ. ನಾನು ಇವಾಗ ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ. ವಿಡಿಯೋಕ್ಕೆ ಅಟ್ಲೀಸ್ಟ್ ಒಂದು 100 ಲೈಕ್ಸನ್ನು ಬರ್ತಾವೆ ಅಂತ ನಾನು ಅನ್ಕೊತಾ ಇದ್ದೀನಿ. ಫಸ್ಟ್ ನಾನು ಕ್ಲಿಯರಾಗಿ ನಿಮಗೆ ಪ್ರಾಸೆಸ್ ತೋರಿಸ್ತೀನಿ. ಅದಕ್ಕೆ ನೀವು ಫಸ್ಟು ಫೋನ್ಪೇ ಆ್ಯಪ್ ಓಪನ್ ಮಾಡಬೇಕು. ನೀವು ಫೋನ್ಪೇ ಆ್ಯಪ್ ಓಪನ್ ಮಾಡಿದ ಮೇಲೆ ನೀವು ಮೇಲೆ ನೋಡ್ಬೋದು, ಅಲ್ಲಿ ಒಂದು ಪ್ರೊಫೈಲ್ ಸಿಂಬಲ್ ಒಂದು ಕಾಣಿಸ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ನೀವು ನೋಡ್ಬೋದು, ಅಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ಬರ್ತೈತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಬೇಕು. ಸ್ವಲ್ಪ ಸ್ಕ್ರೋಲ್ ಮಾಡಿದ ಮೇಲೆ ಅಲ್ಲಿ ಒಂದು ಆಪ್ಷನ್ ಇರ್ತೈತೆ, ಆಟೋ ಪೇ ಅಂತ. ನಾನು ಎಲ್ಲ ಪ್ರೊಸೆಸ್ ಇಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ, ಯಾರೋ ಮಾರ್ಕ್ಸ್ ಹಾಕಿ ಕ್ಲಿಯರಾಗಿ ತೋರಿಸ್ತೀನಿ, ನೋಡ್ಬೋದು. ಅಲ್ಲಿ ಆಟೋ ಪೇ ಅಂತ ಒಂದು ಆಪ್ಷನ್ ಇರ್ತೈತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಆಟೋ ಪೇ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಪೇಜಲ್ಲಿ ಎಷ್ಟು ಆ್ಯಪ್ಸು ಆಟೋ ಪೇಮೆಂಟಲ್ಲಿ ಇದಾವೆ ಅಂತ ಅಲ್ಲಿ ಕ್ಲಿಯರಾಗಿ ತೋರಿಸ್ತೈತೆ. ನೀವು ಯಾವುದು ಡಿಲೀಟ್ ಮಾಡಬೇಕು ಅನ್ಕೊತಾ ಇದ್ದೀರೋ ಅದು ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಅದು ಸೆಲೆಕ್ಟ್ ಮಾಡ್ಕೊಂಡಿದ ಮೇಲೆ ಅಲ್ಲಿ ತಿರ್ಗಾ ಜಾಸ್ತಿ ಆಪ್ಷನ್ಸ್ ಬರ್ತವೆ. ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಕೆಳಗಡೆ ಒಂದು ಆಪ್ಷನ್ ಇರ್ತೈತೆ, ಡಿಲೀಟ್ ಆಟೋ ಪೇ ಅಂತ. ಮೇಲೆ ನೋಡಿದ್ರೆ ವ್ಯೂ ಆಟೋ ಪೇ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇರ್ತೈತೆ. ವ್ಯೂ ಆಟೋ ಪೇ ಹಿಸ್ಟ್ರಿ ಅಂದರೆ ಏನಿಲ್ಲ, ಈ ಆ್ಯಪ್ನಿಂದ ನಿಮಗೆ ಎಷ್ಟು ದುಡ್ಡು ಇವಾಗವರೆಗೂ ಎಷ್ಟು ಕಟ್ ಆಗಿದಾವೆ ಅಂತ ಅಲ್ಲಿ ಡೀಟೇಲ್ಸ್ ತೋರಿಸ್ತೈತೆ. ನೀವು ನೋಡ್ಬೋದು ಲಾಸ್ಟಲ್ಲಿ ಕೊನೆಯಲ್ಲಿ ಡಿಲೀಟ್ ಆಟೋ ಪೇ ಅಂತ ಒಂದು ಆಪ್ಷನ್ ಐತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ತಿರ್ಗಾ ಕ್ಯಾನ್ಸಲ್ ಕನ್ಫರ್ಮ್ ಅಂತ ಕೇಳ್ತೈತೆ. ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ UPI ಪಿನ್ ಕೇಳ್ತೈತೆ. ಡಿಲೀಟ್ ಮಾಡುವಾಗ UPI ಪಿನ್ ಕೇಳಿದರೆ ಪ್ರಾಬ್ಲಮ್ ಏನಿಲ್ಲ, ದುಡ್ಡೇನು ಕಟ್ಟಾಗಲ್ಲ. ನೀವು ಪಿನ್ ಕೊಡ್ರಿ, ಡಿಲೀಟ್ ಮಾಡುವಾಗ ಮಾತ್ರ ಪಿನ್ ಕೊಡ್ಬೋದು, ಏನಾಗಲ್ಲ. ಪಿನ್ ಎಂಟರ್ ಮಾಡಿದ ಮೇಲೆ ಆಟೋ ಪೇ ಡಿಲೀಟೆಡ್ ಸಕ್ಸಸ್ಫುಲ್ ಅಂತ ಈ ಥರ ಮೆಸೇಜ್ ಬರ್ತೈತೆ. ಮೇಲೆ ನೀವು ನೋಡ್ಬೋದು ಆಟೋ ಪೇ ಹ್ಯಾಸ್ ಬಿನ್ ಡಿಲೀಟ್ ಅಂತ ಬರ್ತೈತೆ. ಈ ಪ್ರೊಸೆಸ್ ಆದಮೇಲೆ ತಿರ್ಗಾ ನೀವು ಬ್ಯಾಕ್ ಹೋಗಬೇಕು. ಬ್ಯಾಕ್ ಹೋದ್ಮೇಲೆ ಅಲ್ಲಿ ಆಟೋ ಪೇ ಅಂತ ಆಪ್ಷನ್ ಮೇಲೆ ತಿರ್ಗಾ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ನೀವು ಯಾವುದಾದ್ರೂ ಇವಾಗ ಡಿಲೀಟ್ ಮಾಡಿದ್ರು ಅಲ್ಲಿ ಕೆಳಗಡೆ ರಿಮೂವ್ ಅಂತ ಒಂದು ಆಪ್ಷನ್ ಬರ್ತೈತೆ. ನೀವು ರಿಮೂವ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ನೆಕ್ಸ್ಟ್ ಪೇಜಲ್ಲಿ ನೆವರ್ ಮಿಸ್ ಎ ಪೇಮೆಂಟ್ ವಿತ್ ಆಟೋ ಪೇ ಅಂತ ಈ ಥರ ಬಂದರೆ ನಿಮಗೇನು ಈ ಫೋನ್ಪೇ ಆ್ಯಪ್ನಿಂದ ದುಡ್ಡು ಕಟ್ಟಾಗಲ್ಲ, ಏನು ಇವಾಗ ಆಟೋ ಪೇಮೆಂಟ್ಸ್ ಏನಿಲ್ಲ ಅಂತ ಅರ್ಥ. ಈ ವಿಡಿಯೋ ನಿಮಗೆ ಯೂಸ್ ಆದರೆ ಮಾತ್ರ ಡೆಫಿನೆಟಾಗಿ ಕಾಮೆಂಟ್ ಸೆಕ್ಷನಲ್ಲಿ ಈ ವಿಡಿಯೋ ನಿಮಗೆ ಯೂಸ್ ಆಯ್ತಾ ಅಂತ ಒಂದು ಕಾಮೆಂಟ್ ಮಾಡಿರಿ. ಈ ವಿಡಿಯೋಕ್ಕೆ ಅಟ್ಲೀಸ್ಟ್ ಒಂದು 100 ಲೈಕ್ಸನ್ನು ಬರ್ತಾವೆ ಅಂತ ನಾನು ಅನ್ಕೊತಾ ಇದ್ದೀನಿ. ಹಾಗೆ ಸಪೋಸ್ ಯೂಸ್ ಆಗಿಲ್ಲ ಅಂದರೆ ಮಾತ್ರ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿರಿ, ಡೆಫಿನೆಟಾಗಿ ನಾನು ರಿಪ್ಲೈ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಪ್ರೇಕ್ಷಕರೇ, ಈ ವಿಡಿಯೋದಿಂದ ನಾನು ಈ ಫೋನ್ಪೇ ಆ್ಯಪಲ್ಲಿ ಆಟೋಮೆಟಿಕ್ ಪೇಮೆಂಟ್ ಆಪ್ಷನು ಡಿಲೀಟ್ ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡೋದು ಹೇಗೆ ಅಂತ ನಾನು ಎಷ್ಟೋಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದು ಅಂತ ಅನ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಮಾತ್ರ ದಯವಿಟ್ಟು ವಿಡಿಯೋಕ್ಕೆ ಒಂದು ಲೈಕ್ ಮಾಡಿರಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಜೈ ಹಿಂದ್.